ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಮಾಡ್ತಾ ಇರೋದು ಗೆರಟೆಯಲ್ಲಿ, ಅಂದ್ರೆ ನಾನಿಲ್ಲಿ ಅಕ್ಕಿ ಬಳಸದೆ ಮಾಡ್ತಾ ಇರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ನಾವು ಗೆರಟೆಯಲ್ಲಿ ಮಾಡ್ತಾ ಇರೋದು ತುಂಬಾನೇ ಆರೋಗ್ಯಕರವಾದಂತಹ ಒಂದು ರೆಸಿಪಿ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಬೇಕು. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಮೊದಲು ಇದಕ್ಕೆ ನಾನಿಲ್ಲಿ ರವೆ ತಗೋತಾ ಇದ್ದೀನಿ. 2 ಕಪ್ ರವೆ ಬೇಕು. ಇದಕ್ಕೆ 250 ml ಕಪ್ಪಲ್ಲಿ ನಾನು 2 ಕಪ್ ರವೆ ತಗೊಂಡಿದ್ದೀನಿ. ಇನ್ನು ಇದಕ್ಕೆ ನೀರು ಸೇರಿಸಬೇಕು. ನೀರಂದ್ರೆ ಇದು ಫುಲ್ ಆಗಿ ಮುಳುಗ್ಬೇಕು, ಅಷ್ಟು ನೀರು ಸೇರಿಸಬೇಕು. ಆಮೇಲೆ ಇದನ್ನ ಒಂದು ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ನೆನಿಬೇಕಿದು. 1 ಗಂಟೆ ಹೊತ್ತು ರೆಸ್ಟ್ ಮಾಡಿದ್ರೆ ಸಾಕು. ನೋಡಿ, ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು ಗಂಟೆ ಹೊತ್ತು ಇದನ್ನ ಚೆನ್ನಾಗಿ ರೆಸ್ಟ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ನೆಂದು ಸಿಗುತ್ತೆ. ಆಮೇಲೆ 1 ಕಪ್ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. 2 ಕಪ್ ರವೆಗೆ 1/4 ಟೀ ಸ್ಪೂನ್ ಮೆಂತೆ ಕಾಳು. ಇದು ಚೆನ್ನಾಗಿ ತೊಳೆದು ತರ್ತೀನಿ. ಮೊದಲು ನೋಡಿ, ತೊಳೆದು ತಂದಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕ್ಬಿಟ್ಟು ಇದನ್ನ 5 ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ನೀವು ಇದು ಹಾಕಿದ್ಮೇಲೆ ಇದಕ್ಕಿನ್ನ 4 ಗಂಟೆ ಕಳೆದು ಆಮೇಲೆ ಅದು ಹಾಕಿದ್ರು ಸಾಕು, ರವೆ ಹಾಕಿದ್ರು ಸಾಕು. ಅದು 1 ಗಂಟೆ ಸಾಕು. ನೋಡಿ, ಇವಾಗ ಚೆನ್ನಾಗಿ ನೆಂದೆಲ್ಲ ರೆಡಿ ಆಗಿದೆ. ಇವಾಗ ಇನ್ನು ಇದನ್ನ ರುಬ್ಬೇಕು. ನಾನಿದು ಚೆನ್ನಾಗಿ ತೊಳೆದು ಉದ್ದಿನ ಬೇಳೆ ನೆನೆಸಿರೋದು, ಆದ ಕಾರಣ ಅದೇ ನೀರನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ರುಬ್ತಾ ಇದ್ದೀನಿ. ಉದ್ದಿನ ಬೇಳೆ ಎಲ್ಲ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ. ಆಮೇಲೆ ನಾವಿಲ್ಲಿ ರವೆ ನೋಡ್ಕೊಳ್ಳಿ, ಚೆನ್ನಾಗಿ ನೆಂದಿದೆ. ಇದನ್ನ ಈ ರೀತಿ ತೆಗೆದು ಇದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗ್ದ್ಬಿಟ್ಟು ರವೆ ಮಾತ್ರ ತಗೋಬೇಕು. ನೋಡಿ, ಈ ರೀತಿ ಹಿಂಡಿ ತಗೊಂಡ್ರೆ ಆಯ್ತು. ಜಾಸ್ತಿ ಹಿಂಡ್ಬೇಡಿ. ಈ ರೀತಿ ಕೈಯಿಂದ ತಗೊಂಡ್ರೆ ಅದ್ರ ಎಕ್ಸ್ಟ್ರಾ ನೀರೆಲ್ಲ ಹೋಗ್ಬಿಡುತ್ತೆ. ನೋಡಿ, ಅದನ್ನ ಮಿಕ್ಸಿ ಜಾರಿಗೆ ಈ ರೀತಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಕೂಡ ಇದೇ ರೀತಿ ಮಾಡಿ ನಾವು ತಗೋಬೇಕು. ನೋಡಿ, ಈ ರೀತಿ ನಾವು ಕೈಯಲ್ಲಿ ತೆಗೆಯುವಾಗ ಅದ್ರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ಕೆಳಗಡೆ ಬಿದ್ದ್ಬಿಡುತ್ತೆ. ನೋಡಿ, ಈ ರೀತಿ ಹಾಕ್ಬಿಟ್ಟು ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಆಯ್ತು. ನೋಡಿ, ತುಂಬಾ ಈಸಿಯಾಗಿ ಬರುತ್ತೆ ನಮಗೆ. ಬೇಕಿದ್ರೆ ಈ ರೀತಿ ಹಿಂಡ್ಬೋದು. ನೋಡಿ, ಈ ರೀತಿ ಸಾಕು. ಇದನ್ನ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಇದೇ ರೀತಿ ರವೆಯನ್ನೆಲ್ಲ ತೆಗೆದು ನಾನು ಮಿಕ್ಸಿ ಜಾರಿಗೆ ಹಾಕಿ ನಾನು ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಇದನ್ನ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿ ನಮ್ಮ ಹಿಟ್ಟು ಇಲ್ಲಿ ರೆಡಿ ಆಗಿದೆ. ಮಿಕ್ಸಿ ಜಾರಿಂದ ನಾನೆಲ್ಲ ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಸೇರಿಸಬೇಡಿ, ಯಾಕಂದ್ರೆ ಹಿಟ್ಟು ಇವಾಗ ಕರೆಕ್ಟ್ ಆಗಿದೆ. ಇನ್ನು ನೀರಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಇದೆ, ಕರೆಕ್ಟ್ ಆಗಿದೆ ಇದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಕೈಯಲ್ಲಿ 10 ನಿಮಿಷ ನೋಡಿ ಈ ರೀತಿ ಚೆನ್ನಾಗಿ ಬಡಿಬೇಕು, ಬೀಟ್ ಮಾಡಬೇಕು. ಅವಾಗ ಚೆನ್ನಾಗಿ ಮಿಕ್ಸ್ ಆಗ್ಬಿಟ್ಟು ಉಬ್ಬಿ ಬರೋದಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಇದನ್ನ 10 ಗಂಟೆ ಹೊತ್ತು ರೆಸ್ಟ್ ಮಾಡ್ಕೊಳ್ಳಿ. ನಾನು ಇವಾಗ ರಾತ್ರಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ, ಬೆಳಿಗ್ಗೆ ಆಗುವ ನಮ್ಮ ಹಿಟ್ಟು ನೋಡಿ ರೆಡಿ ಆಗಿದೆ. ಚೆನ್ನಾಗಿ ಫರ್ಮೆಂಟ್ ಆಗಿ ನೋಡಿ ರೆಡಿ ಆಗಿದೆ. ಚೆನ್ನಾಗಿ ಉಬ್ಬಿ ಸಾಫ್ಟ್ ಆಗಿ ಬಂದಿದೆ ನಮ್ಮ ಹಿಟ್ಟು. ನೋಡಿ, ಈ ರೀತಿ ಇದೆ. ಇನ್ನು ಇದಕ್ಕೆ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊಂಡಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ನಿಧಾನಕ್ಕೆ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಒಂದ್ಸಲ ಚೆನ್ನಾಗಿ ಉಪ್ಪು ಎಲ್ಲ ಕಡೆ ಸಿಗ್ಬೇಕು. ನೋಡಿ, ಇಷ್ಟು ದಪ್ಪ ಬೇಕು ನಮಗೆ ಹಿಟ್ಟು. ಇದಕ್ಕಿಂತ ನೀರಾಗೋದು ಬೇಡ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ ಇದು. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸಾಕು. ಇದನ್ನೊಂದು ಸೈಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ನಮಗೆ ಬೇಕಾಗಿರೋದು ನೋಡಿ ಗೆರಟೆ. ನಾವು ಮನೆಯಲ್ಲಿ ಡೈಲಿ ಬಿಸಾಕುವಂತಹ ಒಂದು ಸಾಮಗ್ರಿ ಇದು. ಈ ರೀತಿ ಎಲ್ಲ ಇದನ್ನ ಉಪಯೋಗಿಸಬಹುದು. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು. ನಾನು ಇದನ್ನ ಒಂದಿನ ಫುಲ್ ನೀರಲ್ಲಿ ನೆನೆಸಿಟ್ಟು ಆಮೇಲೆ ಇದನ್ನ ಈ ರೀತಿ ಕ್ಲೀನ್ ಮಾಡಿರೋದು. ಆವಾಗ ನಮಗೆ ತುಂಬಾ ಸುಲಭ ಆಗುತ್ತೆ ಕ್ಲೀನ್ ಮಾಡೋದಿಕ್ಕೆ. ನೋಡಿ, ಒಳಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಬೇಕು. ನೋಡಿ, ಈ ರೀತಿ ತೂತಿರುವಂತಹ ಗೆರಟೆ ಆದ್ರೂ ಪರವಾಗಿಲ್ಲ, ನಮಗೆ ಉಪಯೋಗಿಸಬಹುದು. ಅಂದ್ರೆ ಅದಕ್ಕೆ ನಾನು ನೋಡಿ ಈ ರೀತಿ ಬಾಳೆ ಎಲೆ ಇಟ್ಟು ಉಪಯೋಗಿಸ್ತಾ ಇರೋದು. ಅವಾಗ ಏನು ತೊಂದರೆ ಆಗಲ್ಲ. ನೋಡಿ, ಈ ರೀತಿ. ಇಲ್ಲ ಅಂದ್ರೆ ನಿಮ್ಗೆ ತೂತಿಲ್ಲದ ಗೆರಟೆನೆ ತಗೋಬಹುದು, ತೊಂದರೆ ಏನಿಲ್ಲ. ಮೊದ್ಲು ಇದಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಬಿಟ್ಟು ಬಾಳೆ ಎಲೆ ಇಟ್ಕೊಂಡ್ರೆ ಆಯ್ತು. ನಾನಿಲ್ಲಿ ಎಲ್ಲಾ ಗೆರಟೆಗಳಿಗೂ ಇದೇ ರೀತಿ ಎಣ್ಣೆ ಸ್ಪ್ರೆಡ್ ಮಾಡಿ ಬಾಳೆ ಎಲೆ ಕೂಡ ಇಡ್ತಾ ಇದ್ದೀನಿ, ಸಣ್ಣ ಪೀಸು. ಅವಾಗ ತೆಗಿಯೋದಿಕ್ಕೆ ತುಂಬಾ ಸುಲಭ ಆಗುತ್ತೆ. ಆಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಇಷ್ಟು ನೀರು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಾಕು. ನೋಡಿ, ಇಷ್ಟು. ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು. ಈ ನೀರು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಕುದಿಸ್ಕೊಳ್ಳಿ.
ನೋಡಿ ಇವಾಗ 5 ನಿಮಿಷ ಆಗಿದೆ. ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನಾನೆಲ್ಲ ಗೆರಟೆಗಳಿಗೂ ಈ ರೀತಿ ಬಾಳೆ ಎಲೆ ಸೆಟ್ ಮಾಡಿದ್ದೀನಿ. ಇದನ್ನ ಇದ್ರ ಮೇಲ್ಗಡೆ ಈ ರೀತಿ ಇಡ್ತಾ ಇದ್ದೀನಿ. ಚೆನ್ನಾಗಿ ಇವಾಗ ನೀರು ಕುದೀತಾ ಇದೆ ಕೆಳಗಡೆಯಿಂದ. ಈ ರೀತಿ ಎಲ್ಲ 4 ಕೂಡ ನಾನು ಮೊದಲು 4 ಕೆಳಗಡೆ ಇಡ್ತಾ ಇದ್ದೀನಿ. ಇನ್ನು ಎಕ್ಸ್ಟ್ರಾ ಬೇಕಿದ್ರೆ ಮೇಲ್ಗಡೆ ಕೂಡ ಇಡ್ಬಹುದು, ತೊಂದರೆ ಏನಿಲ್ಲ. ಒಂದು ಗ್ಲಾಸ್ ಅಲ್ಲಿ ಫುಲ್ ಹಿಟ್ಟು ತುಂಬಿಸ್ಬಿಟ್ಟು ನೋಡಿ ಈ ರೀತಿ ಗೆರಟೆ ಒಳಗಡೆ ಈ ರೀತಿ ತುಂಬಿಸ್ತಾ ಇದ್ದೀನಿ. ನಿಮ್ಗೆ ಬೇಕಿದ್ರೆ ಫುಲ್ ಹಾಕೋಬಹುದು, ಅಂದ್ರೆ ಫುಲ್ ಅಲ್ಲ, ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಹಾಕೋಬಹುದು. ಆಮೇಲೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ. ನೋಡಿ ಈ ರೀತಿ ನಾನಿಲ್ಲಿ ಸಣ್ಣ ಸಣ್ಣಕ್ಕೆ ಮಾಡ್ತಾ ಇರೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಬಹುದು. ನೋಡಿ ಇದೇ ರೀತಿ ಮಾಡ್ಕೊಳ್ಳಿ. ಆಮೇಲೆ ಇದ್ರ ಮೇಲ್ಗಡೆ ಕೂಡ ನಾನು ಇಡ್ಲಿ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಕೂಡ ಗೆರಟೆ ಇಡ್ತಾ ಇದ್ದೀನಿ. ಅವಾಗ ಒಮ್ಮೆಲೆ ನಮಗೆ ರೆಡಿ ಆಗುತ್ತೆ. ನೋಡಿ ಈ ರೀತಿ ಇದೇ ರೀತಿ ಎಲ್ಲ ಹಿಟ್ಟನ್ನ ಇದ್ರೊಳಗೆ ತುಂಬಿಸಿ ಒಂದು ಮಿನಿಮಮ್ ಒಂದು 25 ನಿಮಿಷ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು. ನೋಡಿ 25 ನಿಮಿಷ ಆಗಿದೆ. ಒಂದ್ಸಲ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅವಾಗ ಬೆಂದಿದ್ರೆ ನೋಡಿದ್ರೆ ಈ ರೀತಿ ಅಂಟಲ್ಲ, ಸಾಕು. ನಾನು ಫ್ಲೇಮ್ ಎಲ್ಲ ಆಫ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಗೆರಟೆಯಲ್ಲಿ ಮಾಡಿರುವಂತಹ ಅಕ್ಕಿ ಹಾಕದೆ ಮಾಡಿರುವಂತಹ ಒಂದು ಸಾಫ್ಟ್ ಆಗಿರುವಂತಹ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ಇಡ್ಲಿ ಅಂತಾನು ಹೇಳ್ಬೋದು. ನೋಡಿ ಈ ರೀತಿ ಇದೆ, ತುಂಬಾನೇ ಹೆಲ್ದಿ. ನೋಡಿ ಇದು ನಾನು ಕೆಳಗಡೆ ಇಟ್ಟಂತಹ ಪಾತ್ರ ಗೆರಟೆ, ಅದರಲ್ಲಿ ಮೇಲ್ಗಡೆಯಿಂದ ಸ್ವಲ್ಪ ಆವಿ ಬಿದ್ದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ತೊಂದರೆ ಏನಿಲ್ಲ. ಟೇಸ್ಟ್ ಏನು ಡಿಫ್ರೆಂಟ್ ಬರಲ್ಲ. ಆ ರೀತಿ ಬೇಡ ಅಂದ್ರೆ ನಿಮಗೆ ಕೆಳಗಡೆ ಇದಕ್ಕೆ ಬಾಳೆ ಎಲೆ ಮುಚ್ಚಿ ಬೇಯಿಸಬಹುದು. ನೋಡಿ ಈ ರೀತಿ ಸ್ಪೂನ್ ಇಂದ ತೆಗ್ಬಿಟ್ರೆ ತುಂಬಾ ಸುಲಭವಾಗಿ ಇದು ಬರುತ್ತೆ, ಯಾಕಂದ್ರೆ ನಾವು ಕೆಳಗಡೆ ಬಾಳೆ ಎಲೆ ಸೆಟ್ ಮಾಡಿದ್ದೀವಿ. ನೋಡಿ ಒಳ್ಳೆ ಸಾಫ್ಟ್ ಆಗಿರುವಂತಹ ನಮ್ಮ ಬ್ರೇಕ್ಫಾಸ್ಟ್ ರೆಸಿಪಿ ಇಲ್ಲಿ ರೆಡಿ ಆಗಿದೆ. ಅದರ ಕೆಳಭಾಗದಲ್ಲಿರುವಂತಹ ಬಾಳೆ ಎಲೆ ಎಲ್ಲ ತೆಗ್ಬಿಟ್ಟು ಇದನ್ನ ಸರ್ವ್ ಮಾಡಿದ್ರಾಯ್ತು. ಚಟ್ನಿ, ಗ್ರೇವಿ ಯಾವುದ್ರ ಜೊತೆ ಬೇಕಿದ್ರು ಇದನ್ನ ತಿನ್ಬಹುದು. ಆರೋಗ್ಯಕರವಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ಈ ರೀತಿ ಇರುತ್ತೆ, ಸಾಫ್ಟ್ ಆಗಿರುತ್ತೆ. ನೋಡಿ ನಿಮ್ಗೆ ನೋಡುವಾಗ್ಲೇ ಗೊತ್ತಾಗುತ್ತೆ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತ. ನೋಡಿ ಈ ರೀತಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಅದು ಅಲ್ಲದೆ ಎಲ್ಲರ ಜೊತೆ ಶೇರ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.